ಕೋರ್ಟ್ ಆದೇಶವಿದ್ದರೂ ಖಾತೆ ಬದಲಾವಣೆಗೆ ರೂಲ್ಸ್ ನೆಪ. ಕಂದಾಯ ಅಧಿಕಾರಿಗಳ ವಿರುದ್ಧ ವೃದ್ಧ ಮಲ್ಲಿಕಾರ್ಜುನ ಆಕ್ರೋಶ. ದಬ್ಬೆಘಟ್ಟದ ಸರ್ವೆ ನಂಬರ್ 23/3 ಜಮೀನು ಅಕ್ರಮ. ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ಗೆದ್ದು ಬಂದ 78 ವರ್ಷದ ವೃದ್ಧ. ಕೋರ್ಟ್ ಆದೇಶ ಹಿಡಿದು ಹೋದ್ರೂ ಅಲೆದಾಡಿಸುತ್ತಿದ್ದಾರೆ. ತಾಲೂಕು ಆಫೀಸ್ ಸಿಬ್ಬಂದಿ ವಿರುದ್ಧ ಸಂತ್ರಸ್ತನ ಕಣ್ಣೀರು. ತನ್ನದಲ್ಲದ ತಪ್ಪಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋರ್ಟ್ ಆದೇಶ ತಂದರೂ ಕ್ಯಾರೆ ಎನ್ನದ ಕಂದಾಯ ಇಲಾಖೆ ಅಧಿಕಾರಿಗಳು. ನನಗೂ ವಯಸ್ಸಾಗ್ಬಿಟ್ಟಿದೆ. ನನಗಾಲ ಈಗ 78 ವರ್ಷ 80 ವರ್ಷದ ಹತ್ತಿರ ಬಂದ್ಬಿಟ್ಟಿದೆ. ತಿರುಗಾಡೋಕ್ಕಾಗ್ತಿಲ್ಲ, ಮಾನಸಿಕ ನೋವು, ಚಿಂತೆ ಆಗ್ಬಿಟ್ಟಿದೆ, ನಿದ್ದೆ ಬರ್ತಾ ಇಲ್ಲ. ಇದರಿಂದ ಭಾಳ ಮುಂದೋಗ್ಬಿಟ್ಟಿದ್ದೀನಿ. ನನಗೆ ಸಹಕಾರ ಕೊಟ್ಟು ಬೇಗ ಇದನ್ನು ಆದೇಶ ಮಾಡಿ ನನಗೆ ಅನುಕೂಲ ಮಾಡಿಸೋದಕ್ಕಾಗಿ ನಾನು ಎಲ್ಲರಲ್ಲೂ. ದೇಶವೆಲ್ಲ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರದಲ್ಲಿದ್ದರೆ ಈ 78 ವರ್ಷದ ವೃದ್ಧನಿಗೆ ಮಾತ್ರ ಇನ್ನೂ ಅನ್ಯಾಯದ ಬಂಧನದಿಂದ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ. ಇದು ಚಿಕ್ಕನಾಯಕನಹಳ್ಳಿಯ ಮಲ್ಲಿಕಾರ್ಜುನಯ್ಯ ಅವರ ಕಣ್ಣೀರಿನ ಕಥೆ. ಕಷ್ಟಪಟ್ಟು ಸಂಪಾದಿಸಿದ 74 ಗುಂಟೆ ಜಮೀನನ್ನ ನಕಲಿ ಆಧಾರ್, ಪ್ಯಾನ್ ಕಾರ್ಡ್ ಸೃಷ್ಟಿಸಿ ಕಂದಾಯ ಅಧಿಕಾರಿಗಳ ಬೆಂಬಲದೊಂದಿಗೆ ವಂಚಕರು ಹೊಡೆದುಕೊಂಡಿದ್ದರು. ಕಳೆದ 1 ವರ್ಷದಿಂದ ನರಕಯಾತನೆ ಅನುಭವಿಸಿದ ಈ ಇಳಿವಯಸ್ಸಿನ ಜೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ದಾವೆ ಸಂಖ್ಯೆ 21/25 ಗೆದ್ದು ತಂದಿದ್ದಾರೆ. ಕೋರ್ಟ್ ಆದೇಶ ಮಲ್ಲಿಕಾರ್ಜುನ ಅವರ ಪರವಾಗಿಯೇ ಬಂದಿದೆ. ಆದ್ರೆ ನೈಜ ದುರಂತ ಶುರುವಾಗಿದ್ದೇ ಇಲ್ಲಿ. ಕೋರ್ಟ್ ಆರ್ಡರ್ ಕಾಪಿ ಹಿಡಿದು ತಾಲೂಕು ಆಫೀಸಿಗೆ ಹೋದರೆ ಸಾಹೇಬರು ಈಗ ರೂಲ್ಸ್ ನೆಪ ಹೇಳಿ ಖಾತೆ ಬದಲಾಯಿಸಲು ಕಾಲಹರಣ ಮಾಡುತ್ತಿದ್ದಾರೆ. ವಂಚನೆಗೆ ಸಾಥ್ ಕೊಟ್ಟ ಅಧಿಕಾರಿಗಳಿಗೆ ಕೋರ್ಟ್ ಆದೇಶ ಜಾರಿ ಮಾಡಲು ಮಾತ್ರ ನಿಯಮಗಳ ಅಡ್ಡಿ ಬಂದಿದೆಯಂತೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ನಾಡಿನಲ್ಲಿ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕರೂ ಅಧಿಕಾರಿಗಳ ಶೋಷಣೆಯಿಂದ ಈ ವೃದ್ಧನಿಗೆ ಮುಕ್ತಿ ಸಿಕ್ಕಿಲ್ಲ. ಈ ಅನ್ಯಾಯ ಕೊನೆಯಾಗುವುದು ಎಂದು ಕಂದಾಯ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳುವುದೇ? ನಾನು ಚಿಕ್ಕನಾಯಕನಹಳ್ಳಿ ಮಲ್ಲಿಕಾರ್ಜುನಯ್ಯ ಅಂತ. ನಂದು ಕಸ್ಬಾ ದಬ್ಬೆಘಟ್ಟ ಗ್ರಾಮ ಸರ್ವೆ 23/3 5/6 ನಂದು 74 ಗುಂಟೆ ಜಮೀನಿತ್ತು. ಇದನ್ನು ಫೋರ್ಜರಿ ಮಾಡಿ ನನ್ನ ಹೆಸರಿನಲ್ಲಿ ನನ್ನ ಹತ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಒಂದು ಜೆರಾಕ್ಸ್ ಪತ್ರದ ಕಾಪಿ ತಗೊಂಡು ವಂಚನೆ ಮಾಡಿ ಬೇರೆಯವ್ರಿಗೆ ಕೊಡಿಸಿ ರಿಜಿಸ್ಟರ್ ಮಾಡಿಸ್ಕೊಂಡು ಅದರ ಬಗ್ಗೆ ನಾನು ಕೋರ್ಟ್ಗೆ ಹಾಕ್ತೆ 21/25 ಆ ನನ್ನಂತೆ ಆದೇಶ ಆಗಿದೆ. ಆಗಿ 4 ತಿಂಗಳಾಗಿದೆ. ಆದರೂ ಕೂಡ ತಿಂಗಳಾಚೆ ಹೆಚ್ಚು ಕಮ್ಮಿ ತಾಲೂಕು ಆಫೀಸಿಗೆ ಅರ್ಜಿ ಕೊಟ್ಟು ಇನ್ನೂ ಕೂಡ ನಾನು ದಾಖಲಾತಿಗಳನ್ನು ಯಾವುದನ್ನು ಸರಿಪಡಿಸಿಲ್ಲ. ದಯವಿಟ್ಟು ಅವರಲ್ಲಿ ಕೈ ಮುಗಿದು ನಾನು ಪ್ರಾರ್ಥಿಸ್ತೇನೆ. ನನಗೆ ಬೇಗ ಇದರ ಬಗ್ಗೆ ಕ್ರಮ ತಗೊಂಡು ನನ್ನ ಹೆಸರಿಗೆ ಸಂಪೂರ್ಣವಾದ ದಾಖಲಾತಿಗಳನ್ನು ಸೃಷ್ಟಿಪಡಿಸಿಕೊಡಬೇಕಾಗಿ ನಾನು ಎಲ್ಲ ACಯಲ್ಲೂ ಮತ್ತು ತಹಸೀಲ್ದಾರರು ಎಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ. ನನಗೂ ವಯಸ್ಸಾಗ್ಬಿಟ್ಟಿದೆ. ನನಗಾಲ ಈಗ 78 ವರ್ಷ 80 ವರ್ಷದ ಹತ್ತಿರ ಬಂದ್ಬಿಟ್ಟಿದೆ. ತಿರುಗಾಡೋಕ್ಕಾಗ್ತಿಲ್ಲ, ಮಾನಸಿಕ ನೋವು, ಚಿಂತೆ ಆಗ್ಬಿಟ್ಟಿದೆ, ನಿದ್ದೆ ಬರ್ತಾ ಇಲ್ಲ. ಇದರಿಂದ ಭಾಳ ಮುಂದೋಗ್ಬಿಟ್ಟಿದ್ದೀನಿ. ನನಗೆ ಸಹಕಾರ ಕೊಟ್ಟು ಬೇಗ ಇದನ್ನು ಆದೇಶ ಮಾಡಿ ನನಗೆ ಅನುಕೂಲ ಮಾಡ್ಕೋಬೇಕಾಗಿ ನಾನು ಎಲ್ಲರಲ್ಲೂ